ಕನ್ನಡಿಗರನ್ನ ಭಯೋತ್ಪಾದನೆಗೆ ಹೋಲಿಸಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಸೋನು ನಿಗಮ್ ವಿರುದ್ಧ ಚಿತ್ರದುರ್ಗದಲ್ಲೂ ದೂರು ದಾಖಲಿಸಿದ್ದಾರೆ. ಕರ್ನಾಟಕ ರೈತ ಕಾರ್ಮಿಕ ಯುವ ಒಕ್ಕೂಟದಿಂದ ಚಿತ್ರದುರ್ಗದ ನಗರ ಠಾಣೆ ಹಾಗೂ ಡಿವೈಎಸ್ಪಿ ಕಚೇರಿಗೆ ದೂರು ಸಲ್ಲಿಸಿದ್ದಾರೆ. ಕನ್ನಡದಿಂದ ಉದ್ಧಾರವಾಗಿ ಕನ್ನಡಕ್ಕೆ ಅಪಮಾನ ಮಾಡಿದ್ದಾರೆ. ಗಾಯಕ ಸೋನು ನಿಗಮ್ ಕನ್ನಡಿಗರ ಕ್ಷಮೆ ಕೋರಬೇಕು. ಗಾಯಕ ಸೋನು ನಿಗಮ್ ಬಂಧಿಸಿ ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಅಲ್ಲದೆ ರಾಜ್ಯಕ್ಕೆ ಬಂದ್ರೆ ಮುಖಕ್ಕೆ ಮಸಿ ಬಳಿತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಕನ್ನಡ ಹಾಡು ಹಾಡುವಂತೆ ಕೇಳಿದ್ದಕ್ಕೆ ಕನ್ನಡಿಗರನ್ನ ಭಯೋತ್ಪಾದನೆಗೆ ಹೋಲಿಸಿ ವಿವಾದಾತ್ಮಕ ಹೇಳಿಕೆ ನೀಡಿದ ಸೋನು ನಿಗಮ್ ವಿರುದ್ಧ ಕನ್ನಡಿಗರು ಕೆಂಡವಾಗಿದ್ದಾರೆ. ಸೋನು ನಿಗಮ್ಗೆ ಬ್ಯಾನ್ ಮಾಡೋದಕ್ಕೆ ಕನ್ನಡ ಚಿತ್ರರಂಗ ನಿರ್ಧರಿಸಿದ್ದು, ಈ ಬಗ್ಗೆ ಕರ್ನಾಟಕ ನಿರ್ದೇಶಕರ ಸಂಘದ ಅಧ್ಯಕ್ಷ ವಿಶ್ವನಾಥ್ ಕಿಡಿಕಾರಿದ್ದಾರೆ. ಸೋನು ನಿಗಮ್ ಮಾಡಿರೋದು ಖಂಡಿತ ತಪ್ಪು. ನಾವು ಸೋನು ನಿಗಮ್ಗೆ ಅನೇಕ ಅವಕಾಶವನ್ನ ಕೊಡಲಾಗಿತ್ತು. ಇಷ್ಟಾದರೂ ಸೋನು ನಿಗಮ್ ಕನ್ನಡಿಗರಿಗೆ ಅವಮಾನ ಮಾಡಿದ್ದಾರೆ. ಹೀಗಾಗಿ ಸೋನು ನಿಗಮ್ ಬ್ಯಾನ್ ಇಂಡಸ್ಟ್ರಿಯಿಂದ ಮಾಡೋದಕ್ಕೆ ನಾವು ಸಹಿ ಸಂಗ್ರಹ ಮಾಡ್ತೇವೆ ಎಂದಿದ್ದಾರೆ. ಸ್ಯಾಂಡಲ್ವುಡ್ಗೆ ಗಾಯಕ ಸೋನು ನಿಗಮ್ ಬ್ಯಾನ್ ಮಾಡುವಂತೆ ಕನ್ನಡ ಪರ ಸಂಘಟನೆಗಳು ಫಿಲಂ ಚೇಂಬರ್ಗೆ ಮನವಿ ಸಲ್ಲಿಸಿ ಆಗ್ರಹಿಸಿದ್ರು. ಇದರ ಬೆನ್ನಲ್ಲೇ ಕನ್ನಡ ಪರ ಹೋರಾಟಗಾರರ ಸಮ್ಮುಖದಲ್ಲೇ ಫಿಲಂ ಚೇಂಬರ್ ಅಧ್ಯಕ್ಷ ತಮ್ಮ ನಿರ್ಧಾರವನ್ನ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಪರ ಹೋರಾಟಗಾರರ ಮನವಿ ಸ್ವೀಕರಿಸಿದ ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಈ ಕ್ಷಣದಿಂದಲೇ ಸ್ಯಾಂಡಲ್ವುಡ್ನಿಂದ ಸೋನು ನಿಗಮ್ಗೆ ಅಸಹಕಾರ ತೋರಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಉಗ್ರ ದಾಳಿಗೆ ಕನ್ನಡಿಗರನ್ನ ಹೋಲಿಸಿದ್ದು ಸರಿಯಲ್ಲ. ಸ್ಯಾಂಡಲ್ವುಡ್ನಲ್ಲಿ ಇನ್ಮೇಲೆ ಯಾರು ಸೋನು ನಿಗಮ್ರನ್ನ ಕರಿಬಾರದು. ಕರ್ನಾಟಕದಲ್ಲಿ ಯಾರಾದರೂ ಸೋನು ನಿಗಮ್ನ ಕರೆದು ಹಾಡಿಸಿದ್ರೆ ಕ್ರಮ ಕೈಗೊಳ್ತೇವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಸೋನು ನಿಗಮ್ ವಿರುದ್ಧ ಫಿಲಂ ಚೇಂಬರ್ ಅಸಹಕಾರ ಎಂದಷ್ಟೇ ಹೇಳಿದೆ. ಬ್ಯಾನ್ ಪದ ಬಳಸಿಲ್ಲ. ಇದಕ್ಕೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಕಿಂಡಕಾರಿದ್ದಾರೆ. ಫಿಲಂ ಚೇಂಬರ್ ಹಲ್ಲಿಲ್ಲದ ಹಾವು. ಇನ್ನೊಮ್ಮೆ ಸಭೆ ನಡೆಸಿ ಸರಿಯಾದ ಕ್ರಮ ಕೈಗೊಳ್ಳಿ, ಇಲ್ಲದಿದ್ರೆ ಫಿಲಂ ಚೇಂಬರ್ಗೆ ಮುತ್ತಿಗೆ ಹಾಕ್ತೀವಿ ಅಂತ ಎಚ್ಚರಿಕೆ ನೀಡಿದ್ರು. ಚಲನಚಿತ್ರ ವಾಣಿಜ್ಯ ಮಂಡಳಿ ಹಲ್ಲಿಲ್ಲದ ಹಾವಿನಂತಿದೆ. ಬುಸುಗುಟ್ಟಿದ್ರೆ ಸಾಲೋದಿಲ್ಲ, ಸರಿಯಾದ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು. ಫಿಲಂ ಚೇಂಬರ್ ಸಭೆಯಲ್ಲಿ ಸೋನು ನಿಗಮ್ಗೆ ಇನ್ಮುಂದೆ ಅಸಹಕಾರ ಅಂತ ತೀರ್ಮಾನ ಮಾಡಿದ್ದಾರೆ. ಈ ರೀತಿಯಾದ್ರೆ ಮುಂದೊಂದು ದಿನ ಕ್ಷಮೆ ಕೇಳಿದ್ದಾನೆ ಅಂತ ಇವರೇ ಪತ್ರ ತೋರಿಸಿದ್ರು ಅಚ್ಚರಿಯಿಲ್ಲ. ಫಿಲಂ ಚೇಂಬರ್ ಮತ್ತೊಂದು ಸುತ್ತಿನ ಸಭೆ ನಡೆಸಿ ತೀರ್ಮಾನವನ್ನ ತೆಗೆದುಕೊಳ್ಬೇಕು, ಇಲ್ಲದಿದ್ದರೆ ಫಿಲಂ ಚೇಂಬರ್ಗೆ ನುಗ್ಗಿ ಪ್ರತಿಭಟನೆ ಮಾಡ್ತೇವೆ ಅಂತ ಎಚ್ಚರಿಕೆ ನೀಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.